ಇವತ್ತು SIR ಫಾರ್ಮ್ನ ಫಿಲಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ರೈಟಲ್ಲಿ ಮಾಡಬೇಕಾ, ಲೆಫ್ಟಲ್ಲಿ ಮಾಡಬೇಕಾ, ರೈಟಲ್ಲಿ ಮಾಡಬೇಕಾ, ಲೆಫ್ಟಲ್ಲಿ ಮಾಡಬೇಕಾ, ಲೆಫ್ಟಲ್ಲಿ ಯಾವ್ದು ಮಾಡೋದು, ರೈಟಲ್ಲಿ ಯಾವ್ದು ಮಾಡೋದು ಅಂತ ಕನ್ಫ್ಯೂಸ್ ಹಾಕ್ಕೊಂಡು ಕುಂತಿದ್ದಾರೆ ಜನಗಳು. ಆದ್ದರಿಂದ ನಾನೊಂದು ಪುಟಾಣಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲಿಗೆ ಮತದಾರರ ಹೆಸರು 2002 ಮತದಾರರ ಹೆಸರು ಅಂದರೆ ನೀವು ಹಳೆಯ ಓಟಿನಲ್ಲಿ ಇರುವಂಥ ಒಂದು ವೋಟರ್ ID ಇಟ್ಕೊಂಡು ನೀವು ವೋಟ್ ಹಾಕಿದರೆ ಮಾತ್ರ ಈ ಕಡೆ ಇರುವಂಥ ಲೆಫ್ಟ್ ಭಾಗದಲ್ಲಿರುವಂಥದ್ದನ್ನು ನೀವು ಫಿಲಪ್ ಮಾಡ್ಬೋದು. ಎಕ್ಸಾಂಪಲ್, ಇವರ ಹೆಸರು ಕಿರಣ್ ಕುಮಾರ್. ಈ ಕಿರಣ್ ಕುಮಾರ್ ಅವ್ರದ್ದು ಕಿರಣ್ ಕುಮಾರ್ ಅಂತ ಹೆಸರು ಬರೆದು ಹಾಗೂ ಅವ್ರದ್ದು ಎಪಿಕ್ ನಂಬರ್ನ ಬರೀಬೇಕು. ಎಪಿಕ್ ನಂಬರ್ ಅಂದರೆ ಇಲ್ಲಿ ಎಪಿಕ್ ನಂಬರ್ ಅಂದರೆ ಈಗ ಒಂದು ನಂಬರ್ ಕೊಟ್ಟಿರ್ತಾರಲ್ಲ, ಯಾವುದೇ ಒಂದು ವೋಟರ್ ID ಕೊಟ್ಟರೆ ಅದು ಹಿಂದ್ಗಡೆ ಇರುತ್ತೆ ನೋಡಿ ಎಪಿಕ್ ನಂಬರ್ಗಳು. ಇಲ್ಲಿ ಯೂಸರ್ ಸಮಥಿಂಗ್ ಏನಾದರೂ ಒಂದು ನಂಬರು ಇರುತ್ತಲ್ಲ ಅದನ್ನು ಹಿಂದೆ ಹಾಕ್ಕೊಳ್ಳಿ. ಸಂಬಂಧಿ ಹೆಸರು ಇದು ಕಿರಣ್ ಕುಮಾರ್ ಅವರ ತಂದೆ ಹೆಸರನ್ನೇ ಬರೀಬೇಕು. ಕಿರಣ್ ಕುಮಾರ್ ಅವರ ತಂದೆ ಹೆಸರು ಕುಮಾರ್ ಅಂತ ಅಂದ್ಕೊಳ್ಳೋಣ. ಕಿರಣ್ ಕುಮಾರ್ ಅವರು ಏನಾಗಬೇಕು, ಇಲ್ಲಿ ಅವರು ಏನಾಗಬೇಕು, ಮಗ ಆಗಬೇಕು. ಮತ್ತು ಜಿಲ್ಲೆಯನ್ನು ಬೆಂಗಳೂರು ಅಂತ ಹಾಕೊಬೇಕು. ಹಾಗೂ ನಾವು ಕರ್ನಾಟಕ ರಾಜ್ಯದಲ್ಲೇ ಇದ್ದೀವಿ. ಆವಾಗ ಅವರು 2002ರಲ್ಲಿ ವಿಧಾನಸಭಾ ಕ್ಷೇತ್ರ ಹೆಸರು ಎಕ್ಸಾಂಪಲ್ ಬಸವನಗುಡಿ ಅಂದ್ಕೊಳ್ಳೋಣ. ಬಸವನಗುಡಿ. ಆವಾಗ ಕ್ಷೇತ್ರ ಯಾವುದಾಗಿತ್ತು, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬಂದ್ಬಿಟ್ಟು ಎಕ್ಸಾಂಪಲ್ 58 ಸಮಥಿಂಗ್ ಏನಿದೆ. ಭಾಗದ ಸಂಖ್ಯೆ ಅಂದರೆ ಪಾರ್ಟ್ಗಳನ್ನ ಮಾಡಿರ್ತಾರೆ, ಅಂದರೆ ಬೂತಿನ ಸಂಖ್ಯೆ. ಆವಾಗ ಕಿರಣ್ ಕುಮಾರ್ ಅವ್ರದ್ದು ಕ್ರಮ ಸಂಖ್ಯೆ ಯಾವುದಾಗಿತ್ತು. ಈಗ ಕ್ರಮ ಸಂಖ್ಯೆ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಇರುತ್ತೆ ಮೊದಲಿಂದು. ಅಂದರೆ 2002ರಲ್ಲಿ ಅವರು ಬಂದಿರುವಂಥ ಕ್ರಮ ಸಂಖ್ಯೆಯಲ್ಲಿ ಯಾವುದಿರುತ್ತೆ ಅದನ್ನು ಇಲ್ಲಿ ಹಾಕ್ಕೊಬೇಕು. ಇಲ್ಲ ನನ್ನ ಹತ್ರ 2002 ವೋಟರ್ ID ನನ್ನ ಹತ್ರ ಇಲ್ಲ ಅಂತ ಅನ್ನಂಗಿದ್ರೆ ಕಿರಣ್ ಕುಮಾರ್ ಅವರ ತಂದೆ ಅಂತೂ ವೋಟ್ ಹಾಕಿರ್ತಾರೆ, ಅವ್ರದ್ದು ತಗೋಣ. ಈಗ ಕಿರಣ್ ಕುಮಾರ್ ಅವರ ತಂದೆ ಹೆಸರು ಕುಮಾರ್ ಅಂತ ಬರೆದಾಗ ಇವ್ರದ್ದು ಎಪಿಕ್ ನಂಬರನ್ನೇ ಬರೀಬೇಕು. ಇವ್ರದ್ದು ಅವಾಗಂತೂ ಯಾವ ಎಪಿಕ್ ನಂಬರ್ ಇರುತ್ತೆ ಅದನ್ನು ಹಾಕಿ. ನೆಕ್ಸ್ಟು ಕುಮಾರ್ ಅವರ ತಂದೆ ಹೆಸರು ಬರೀಬೇಕು. ಕುಮಾರ್ ಅವರ ತಂದೆ ಹೆಸರು ಶಿವು ಅಂತ ಹೇಳ್ಕೊಳ್ಳೋಣ. ಕುಮಾರು ಶಿವು ಅವರು. ಇವರು ಈ ಕಿರಣ್ ಕುಮಾರ್ ಅವರು ಏನಾಗಬೇಕು, ಅವಾಗ ಕುಮಾರ್ಗೆ ಇಲ್ಲಿ ಮಗ. ಇಲ್ಲಿ ಜಿಲ್ಲೆ ಹೆಸರು ಬೆಂಗಳೂರು, ರಾಜ್ಯದ ಕರ್ನಾಟಕ ರಾಜ್ಯ. ವಿಧಾನಸಭಾ ಕ್ಷೇತ್ರ ಎಕ್ಸಾಂಪಲ್ ವಾರ್ಡ್ ನಂಬರ್ 169 ಅಂದ್ಕೊಳ್ಳೋಣ. ಇಲ್ಲಿ ವಿಧಾನಸಭಾ ಕ್ಷೇತ್ರ 169. ಭಾಗದ ಸಂಖ್ಯೆ ಅಂದರೆ ಅವರು ಯಾವ ಪಾರ್ಟಲ್ಲಿ ಅವ್ರದ್ದು ಸಿಕ್ತು. BLO ಅವರು ಯಾರು ಕೊಟ್ಟಿರ್ತಾರಲ್ಲ ಅವ್ರಿಗೆ SIR ಫಾರ್ಮನ್ನು ಕೊಟ್ಟರು. ಯಾವ ಭಾಗದಲ್ಲಿ ಅವರು ಇರೋಂಥ ಕೊಟ್ಟು ಅಂದರೆ 69ನಲ್ಲಿ ಇದ್ದರು ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಹಾಗೆ ಕ್ರಮ ಸಂಖ್ಯೆ ಆಲ್ರೆಡಿ ಇದೆ. ಅವ್ರ ಕ್ರಮ ಸಂಖ್ಯೆ ಯಾವುದಾಗಿತ್ತು ಆವಾಗ 2. ಇವಾಗ ಎಕ್ಸಾಂಪಲ್ ಇವ್ರದ್ದು ಅವಾಗ 69 ಇತ್ತು. ಇವ್ರದ್ದು ಏನೇ ಬರೀತಿದ್ರು ಇವ್ರದ್ದನ್ನ ಬರೆಯೋಕ್ಕೆ ಹೋಗಬಾರ್ದು. ಕುಮಾರ್ ಅವ್ರದ್ದು ಮತ್ತು ಕುಮಾರ್ ಅವರ ವೋಟರ್ ID ಇಟ್ಕೊಂಡು ಬರೆದಷ್ಟು ನಮಗೆ ಅನುಕೂಲ ಆಗುತ್ತೆ. ಎಕ್ಸಾಂಪಲಾಗಿ ನಾನು ಹೇಳಿರುವಂಥದ್ದು ಕ್ರಮ ಸಂಖ್ಯೆ ಅಂದರೆ ಇದನ್ನು ಬರೀ ಅಂತ ಹೇಳ್ತಾ ಇಲ್ಲ ನಾನು. ಇವರು ಕುಮಾರ್ ಅವರು ವೋಟ್ ಮಾಡಿದಾಗ ಯಾವ ಕ್ರಮ ಸಂಖ್ಯೆ ಇತ್ತು, ಕ್ರಮ ಸಂಖ್ಯೆ ಈ ಥರದಲ್ಲಿ ಇರುತ್ತೆ. ಅಂದರೆ ಆ ವೋಟರ್ IDಯಲ್ಲಿ ಕೆಲವೊಂದು ಹಾಕಿರ್ತಾರೆ, ಕೆಲವೊಂದು ಇರಲ್ಲ. ಇಲ್ಲಿ ತನಕ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಜನ್ಮ ದಿನಾಂಕ ಯಾವುದೋ ಇತ್ತು ಅಂದ್ಕೊಳ್ಳಿ. ಆವಾಗ ಈ ಜನ್ಮ ದಿನಾಂಕನ ಹೀಗೆ ಬರೆದು ಆಧಾರ್ ಕಾರ್ಡು
3 ಅಕ್ಷರ ಸಂಖ್ಯೆಗಳನ್ನು ಡಿವೈಡ್ ಮಾಡ್ಕೊಂಡು ಬರೆಯೋಷ್ಟು ಅವರಿಗೆ ಈಸಿ ಆಗುತ್ತೆ. ಮತ್ತು ಮೊಬೈಲ್ ಸಂಖ್ಯೆ 984563 ಸಮಥಿಂಗ್ ಆಮೇಲೆ ಇಲ್ಲಿರುವಂಥ ಕಿರಣ್ ಕುಮಾರ್ ಅವರ ತಂದೆಯ ಹೆಸರನ್ನ ಬರಿಬೇಕು. ತಂದೆ ಹೆಸರೇನಾಗಿತ್ತು? ಕುಮಾರ್ ಆಗಿತ್ತು. ಹಾಗೂ ತಂದೆಯ ಗುರುತಿನ ಚೀಟಿ ವೈ ಯೂಸ್ ಆ್ಯಟ್ ಸಮಥಿಂಗ್ ಏನೇನಾಗಿತ್ತು ಅದನ್ನು ಬರೆದಿರೋದು. ಅದು ತಾಯಿಯ ಹೆಸರು ಏನಾಗಿತ್ತು? ಸುಧಾ ಆಗಿತ್ತು. ಹಾಗೂ ಅವರ ಗುರುತಿನ ಚೀಟಿ ಏನಿರುತ್ತೆ ಅದನ್ನು ಬರಿಬೇಕಾಗುತ್ತೆ. ಮತ್ತು ಈ ಕಿರಣ್ ಕುಮಾರ್ ಅವರ ಹೆಂಡತಿಯ ಹೆಸರು ಬರಿಬೇಕು. ಸಂಗಾತಿಯ ಹೆಸರು ಅಂತಂದರೆ ಹೆಂಡತಿ ಪ್ರಿಯಾ ಅಂದ್ಕೊಳ್ಳೋದು. ಪ್ರಿಯಾ ಅವರ ವೋಟರ್ ಐ ಡಿಯಲ್ಲಿ ಯಾವುದು ಎಪಿಕ್ ನಂಬರ್ ಇತ್ತು ಅದನ್ನೇ ತಿರ್ಗಾ ಬರಿಬೇಕಾಗುತ್ತೆ. ಇಲ್ಲಿ ಅವರ ಸಿಗ್ನೇಚರ್ ಕೊಡಬೇಕು. ಆಮೇಲೆ ಇಲ್ಲಿ ಒಂದು ಫೋಟೋ ಅಣಿಸ್ಬೇಕು. ಮತ್ತು ಇಲ್ಲಿ BLO ಅವರು ಯಾರು ನಿಮಗೆ ಈ SIR ಫಾರ್ಮನ್ನು ಕೊಟ್ಟಿರ್ತಾರೋ ಅವರಿಗೆ ನೀವು ತಲುಪಿಸ್ಬೇಕು. ಇಲ್ಲಿ BLO ಅವರ ಸಿಗ್ನೇಚರ್ ಆಗ್ತದೆ. ಆಮೇಲೆ ಎರಡು ಫಾರ್ಮ್ ಇರುತ್ತೆ. ಒಂದು ತಪ್ಪಾಗಬಾರ್ದು, ಯಾಕಂದರೆ ಇದು ಸ್ಕ್ಯಾನ್ ಆಗುತ್ತೆ. ತಪ್ಪಾದರೆ ಮತ್ತು ನಿಮಗೆ ಸ್ಕ್ಯಾನ್ ಆಗೋದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮೊದಲಿಗೆ ಏನು ಮಾಡಬೇಕು, ಪೆನ್ಸಿಲಲ್ಲಿ ಫಸ್ಟು ಕನ್ಫರ್ಮ್ ಮಾಡ್ಕೊಬಿಡಿ. ಬರೆದ್ಬಿಟ್ಟು ಇದು ಕನ್ಫರ್ಮ್ ಆದಮೇಲೆ ಪೆನ್ನಲ್ಲಿ ಬರೆಯೋಂಥದ್ದು ಒಳ್ಳೆಯದು. ಯಾಕಂದರೆ ಮತ್ತೆ ಸಿಗೋದು ಕಷ್ಟ, ಇದು ಸಿಗಲ್ಲ, ಸ್ಕ್ಯಾನ್ ಮಾಡಬೇಕಾಗತ್ತೆ. ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.